So hello students. So in the last class we completed up to question 15. Okay, question number 15 on last class we ಮಾಡಿದ್ವಿ exercise 9.5. So question number 16 is the complete question ಮಾಡಂಗಿಲ್ಲ. Question number 16 ಇಂದ ಎಲ್ಲಾ questions ಮಾಡಂಗಿಲ್ಲ. ಬರೀ ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಗೆ ತಗೊಂಡು ನಾನು ನಿಮಗೆ ಕೊಡ್ತೀನಿ. ಮುಂದೆ ನೀವು ಮಾಡಬೇಕು ಅಲ್ಲಿಂದ ಇಂಟಿಗ್ರೇಷನ್ ಮಾಡಬೇಕು. ಆಲ್ರೆಡಿ ನಿಮಗೆ ಗೊತ್ತು ಹೇಗೆ ಮಾಡಬೇಕು ಅನ್ನೋದು. ಸೊ ಬರೀ ಹಿಂಟ್ ನಾನು ಕೊಡ್ತೀನಿ. ಸೊ question number 16 ಇಂದ ಇವತ್ತಿನ questions ಅದಾವು. ಹಿಂಟ್ ನಾನು ಕೊಡ್ತೀನಿ. ಸ್ಟ್ಯಾಂಡರ್ಡ್ ಫಾರ್ಮಿಂಗ್ ಅನ್ನು ತಗೊಂಡ್ಬರ್ತೀನಿ. ನೀವು ಮುಂದೆ ಮಾಡಬೇಕು ಇಂಟಿಗ್ರೇಷನ್ ಫಾರ್ಮುಲಾ ಯೂಸ್ ಮಾಡಿ ಇಂಟಿಗ್ರೇಷನ್ ಮಾಡಬೇಕು. ಮಾಡಿ ಸಿಂಪ್ಲಿಫೈ ಮಾಡಬೇಕು. ಅದೇ ಕೆಲಸ. ಓಕೆ, ಆಲ್ರೆಡಿ 15 ಕ್ವೆಶ್ಚನ್ ಹೆಂಗ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿನಿ. ಇನ್ಮ್ಯಾಗಿಂದ ನೀವು ಮಾಡಿ ಹಿಂಟ್ ಅಷ್ಟು ಕೊಡ್ತೀನಿ. ಸೊ ಇಂಟಿಗ್ರೇಷನ್ ಆಫ್ 1 upon x into x raised to n plus 1 with respect to x ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಇಂಟಿಗ್ರೇಷನ್ ಮಾಡಕ್ ಬರಂಗಿಲ್ಲ. ಆಮೇಲೆ ಪಾರ್ಷಿಯಲ್ ಫ್ರಾಕ್ಷನ್ ಬರ್ಕೋಬೇಕಂದ್ರೆ ಈ ಟೈಪ್ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಬರ್ಕೊಳ್ಳೋಕೆ ಯಾವ ಪ್ಯಾಟರ್ನ್ ಇಲ್ಲ. ಸೊ ಔಟ್ ಆಫ್ ದ 5 ಪ್ಯಾಟರ್ನ್ಸ್ ಈ ಪ್ಯಾಟರ್ನ್ ನ ಯೂಸ್ ಮಾಡಿ ಪಾರ್ಷಿಯಲ್ ಫ್ರಾಕ್ಷನ್ ಬರ್ಕೊಳ್ಳೋಕೆ ಯಾವ ಪ್ಯಾಟರ್ನ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರನ್ನ ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಅಂತ ಬರಕ. ಸೊ ಏನ್ ಮಾಡ್ರಿ ಅಂತಂದ್ರೆ ಮಲ್ಟಿಪ್ಲೈಯಿಂಗ್ and dividing by x raised to n minus 1 ಮಾಡಿ. ಮಲ್ಟಿಪ್ಲೈಯಿಂಗ್ and dividing by x raised to n minus 1. ನೆಕ್ಸ್ಟ್ ಕ್ವೆಶ್ಚನ್ ಇದರಲ್ಲೇ ಯಾಕೆ ಮಾಡಬೇಕು? ಇದರಲ್ಲೇ ಯಾಕೆ ಮಾಡಬೇಕು ಅಂತ ಈಗ ಹೇಳ್ತೀನಿ, ಸ್ವಲ್ಪ ಕಲಿಸ್ಕೊಡಿ. ಸೊ ಮಲ್ಟಿಪ್ಲೈಯಿಂಗ್ and dividing by x raised to n minus 1 ಯಾವುದು ನ್ಯೂಮರೇಟರ್ and ಡಿನಾಮಿನೇಟರ್. ಸೊ ಮಲ್ಟಿಪ್ಲೈಯಿಂಗ್ and dividing ಓಕೆ by x raised to n minus 1 ಮಾಡಿದ್ರೆ ಏನಾಗುತ್ತೆ ನೋಡ್ರಿ, x raised to n minus 1 ಮಲ್ಟಿಪ್ಲೈ ಮಾಡಿದ್ರಿ, ಇಲ್ಲಿ x into x raised to n plus 1 ಐತಿ. ಸೊ x into ಇಲ್ಲಿ ಏನು ಮಾಡ್ತೀನಿ ಡಿವೈಡ್ ಮಾಡ್ತೀನಿ. ಸೊ ಇದೇನಾಯ್ತು ಮಲ್ಟಿಪ್ಲೈ ಆಯ್ತು, ಇದೇನಾಯ್ತು ಡಿವೈಡ್ ಆಯ್ತು. ಸೊ ಮಲ್ಟಿಪ್ಲೈಯಿಂಗ್ and dividing by x raised to n minus 1 ಆಯ್ತು. ಉಳಿದ as it is ಹಂಗ x as it is ಹಂಗ x raised to n plus 1 as it is ಹಂಗ. ಸರಿ, ಹಿಂಗೆ ಮಾಡಾತ್ರಿ ಸ್ಟಾರ್ಟ್ ಫಾರ್ಮುಲಾ ತಗೊಂಡ್ರ ಈಗ ಸ್ಕೋಡ್ರಿ ಏನಾದ್ರು ಈಗ x raised to n minus 1 x raised to n minus 1 divided by x into x raised to n minus 1 ಮಾಡಿದ್ರೆ x into x raised to n minus 1 ಮಾಡಿದ್ರೆ ಆಗುತ್ತೆ. x into x raised to n minus 1 ಮಾಡಿದ್ರೆ x raised to n ಆಗುತ್ತೆ into x raised to n plus 1 with respect to x ಆಗುತ್ತೆ. with respect to x ಆಗುತ್ತೆ. ಕರೆಕ್ಟ್ ಆಯ್ತಾ? ಸೊ x raised to n minus 1 divided by x raised to n into x raised to n plus 1 ಆಗುತ್ತೆ. ಯಾವಾಗ ಮಲ್ಟಿಪ್ಲೈಯಿಂಗ್ and dividing by x raised to n minus 1 ಮಾಡಿದ್ದೇನೆ. ಸೊ ಇದು ನಾವು ಮಾಡಿದ ಅರೇಂಜ್ಮೆಂಟ್ ಯಾವುದು ಬ್ರಾಕೆಟ್ ಹಾಕಿ ನೋಡಿದ್ರೆ ಏನು ನಾವು ಮಾಡಿದ ಅರೇಂಜ್ಮೆಂಟ್. ಸೊ ಇಷ್ಟು ಮಾತ್ರ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ಸಿಂಪಲ್ x raised to n equal to t ಹಾಕಿ. ಸೊ x raised to n equal to t ಹಾಕಿದ್ರೆ x raised to n equal to t ಹಾಕಿದ್ರೆ ನೋಡಿ ಡಿಫರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x. ಸೊ x raised to n equal to t x raised to n equal to t differentiating both sides with respect to x. so differentiating both sides with respect to x ಮಾಡಿದ್ರೆ ಏನಾಗುತ್ತೆ n into x raised to n minus 1 okay is equal to dt upon dx is equal to dt upon dx1 dt upon dx1 okay. so dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, n ಆಗಿ ಹಾಕಿದ್ರಿ ತಗೊಂಡ್ರೆ ನೋಡಿ x raised to n minus 1 with respect to x is equal to 1 by n dt. so 1 by n dt ಬಂತು. so dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, n ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. dx ನ ಲೆಫ್ಟ್ ಹ್ಯಾಂಡ್ ಸೈಡ್ n ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ನೋಡಿ. so n into x raised to n minus 1 equal to dt upon dx ಇತ್ತು. so ಏನಾಗುತ್ತೆ x raised to n minus 1 into dx is equal to dt upon n. x raised to n minus 1 dx is equal to dt upon n is 1 ಹೌದಾ? so ಈಗ ಏನು ಮಾಡಬಹುದು ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡಬಹುದು. so ಹೇಗೆ ನೋಡಿ, so x raised to ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ x raised to n minus 1 dx. so x raised to n minus 1 dx ಏನಾಗುತ್ತೆ dt upon n. so x raised to n minus 1 upon x raised to n minus 1 into dx is equal to 1 upon n into dt. so dt ಇಲ್ಲಿ ಬರ್ತದೆ dt ಇಲ್ಲಿ 1 upon n ಸೈಡ್ ಬರುತ್ತೆ. ನಾನು ಹೇಳೋದು ಅನ್ಕೊಳ್ಳಿ. so x raised to n minus 1 dx x raised to n minus 1 dx ಏನಾಗುತ್ತೆ 1 upon n dt. ಅದು 1 upon n ಹೊರಗಡೆ dt ಹೊರಗಡೆ dt ಒಳಗಡೆ ಬರ್ಕೊಡ್ರಿ. ನೆಕ್ಸ್ಟ್ x raised to n ಜಾಗದಾಗ x raised to n ಜಾಗದಾಗ ಏನಾಗುತ್ತೆ ನೋಡಿ, x raised to n ಜಾಗದಾಗ t. so x raised to n ಜಾಗದಾಗ t ಹಾಕಿದ್ರೆ ಏನಾಗುತ್ತೆ ನೋಡಿ. so x raised to n ಜಾಗದಾಗ t ಹಾಕಿದ್ರೆ x raised to n ಜಾಗದಾಗ t ಹಾಕಿದ್ರೆ ನಮಗೆ t ಬಂತು. so x raised to n plus 1 so x raised to n plus 1 ಇದೆ. x raised to n ಜಾಗದಾಗ ಹಾಕಿ x raised to n ಜಾಗದಾಗ t ಹಾಕಿ. so ಹಾಕಿದ್ರೆ 1 upon t plus 1 ಸಿಂಪಲ್. ಏನು ಮಾಡಿವಿ x raised to n ಜಾಗದಾಗ t ಹಾಕಿ x raised to n ಜಾಗದಾಗ t ಹಾಕಿದ್ವಿ, ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಮಾಡಿದ್ರೆ ಏನಾಯ್ತು
x raised to n minus 1 dx ಅಂದ್ರೆ numerator x raised to n minus 1 dx it is replaced by dt upon n. So numerator ನ dt upon n ರಿಪ್ಲೇಸ್ ಮಾಡಿದ್ವಿ, ಡಿನಾಮಿನೇಟರ್ ಒಳಗಡೆ x raised to n ಜಾಗದಲ್ಲಿ ಹಾಕಿದ್ವಿ t ಹಾಕಿದ್ವಿ. ಅವಾಗ ಈ ಫಾರ್ಮ್ಯಾಟ್ ಬಂತು. ಯಾವ ಫಾರ್ಮ್ಯಾಟ್? 1 upon n integration of 1 upon t into t plus 1 ಬಂತು. ಸೊ ಇದನ್ನ ಹಿಂಗೆ ಬರ್ಕೋಬಹುದು 1 upon n into integration of ಇದೇನ್ ಸಮಥಿಂಗ್ ಇದೆ ನೋಡಿ, ಇಂಟಿಗ್ರೇಷನ್ ಆಫ್ 1 upon ಸಮಥಿಂಗ್ ಏನಿಲ್ಲ ಇದನ್ನ i ಬರ್ಕೋಬಹುದು. 1 upon n into i ಇದು ಈಕ್ವೇಷನ್ 1 ಬರ್ಕೊಳ್ಳಿ. ಓಕೆ, ನೀವೇ ಮಾಡಬಹುದು. ಈಗ ನೀವು i ವ್ಯಾಲ್ಯೂ ಕಂಡುಹಿಡಿದು, ಸೊ i ವ್ಯಾಲ್ಯೂ ಕಂಡುಹಿಡಿದು ಈಕ್ವೇಷನ್ 1 ಒಳಗಡೆ ಹಾಕಿ, i ವ್ಯಾಲ್ಯೂ ಕಂಡುಹಿಡಿದು ಈಕ್ವೇಷನ್ 1 ಒಳಗಡೆ ಹಾಕಬಹುದು. ಸೊ ಹೆಂಗ ಹಾಕ್ತೀರಿ? i ವ್ಯಾಲ್ಯೂ ಕಂಡುಹಿಡಿದು ಈಕ್ವೇಷನ್ 1 ಒಳಗಡೆ ಹೆಂಗ ಹಾಕಬೇಕು? ಸಿಂಪಲ್. ಸೊ i ವ್ಯಾಲ್ಯೂ ಏನು? i ಏನು? i ಅಂದ್ರೆ ಇಂಟಿಗ್ರೇಷನ್ ಆಫ್ 1 upon t into t plus 1 ಇದೆ. ಈಗ ಇದನ್ನ ಏನು ಮಾಡಬಹುದು? ಇದನ್ನ ನೀವು ಕ್ಯಾನ್ ರೈಟ್ ಇಟ್ ಆಸ್ ಪಾರ್ಷಿಯಲ್ ಫ್ರಾಕ್ಷನ್. ಇದನ್ನ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಎಕ್ಸ್ಪ್ರೆಸ್ ಮಾಡಬಹುದು. ಎಕ್ಸ್ಪ್ರೆಸ್ ಮಾಡ್ತೀವಿ a upon t plus b upon t plus 1. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಎಕ್ಸ್ಪ್ರೆಸ್ ಮಾಡಬಹುದಾ? ಇದು ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ ಎಕ್ಸ್ಪ್ರೆಸ್ ಮಾಡಿದ್ರೆ ಹೆಂಗ್ ಮಾಡ್ತೀವಿ? LHS 1 RHS ನೋಡಿ, LCM ತಗೊಂಡ್ರೆ a into t plus 1 a into t plus 1 plus b into t equation 2. ಸೊ ಇದನ್ನ ಮಾಡಿ ಏನು ಮಾಡ್ತೀವಿ? ಇದನ್ನ ಮಾಡಿ a b ವ್ಯಾಲ್ಯೂ ಕಂಡುಹಿಡಿತೀವಿ. ಮುಂದಿನ ಗೊತ್ತು ನಿಮಗೆ ಹೆಂಗ್ ಮಾಡಬೇಕು ಅಂತ. ಓಕೆ, ಇದನ್ನ ಮಾಡ್ತೀವಿ a b ವ್ಯಾಲ್ಯೂ ಕಂಡುಹಿಡಿತೀವಿ. ಸೊ b 0 ಮಾಡ್ಕೊಂಡ್ರೆ a ಸಿಗುತ್ತೆ, a 0 ಮಾಡ್ಕೊಂಡ್ರೆ b ಸಿಗುತ್ತೆ. ಹೆಂಗ್ ಮಾಡ್ಬೇಕು ಗೊತ್ತು. ಸೊ a b ವ್ಯಾಲ್ಯೂ ಕಂಡುಹಿಡಿ. a b ವ್ಯಾಲ್ಯೂ ಕಂಡುಹಿಡಿದಾಗ ಅಂದ್ರೆ ಈಕ್ವೇಷನ್ ಇದನ್ನ 2 ಅಂತ ಬರೀತೀನಿ, ಇದನ್ನ 3 ಅಂತ ಬರೀತೀನಿ. ಓಕೆ, ಸೊ a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಿ. ಸೊ a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಿ. ಸೊ ಈಕ್ವೇಷನ್ 2 ಒಳಗಡೆ ಹಾಕಿದ್ರೆ ಏನು ಮಾಡಿದ್ರಿ? a b ವ್ಯಾಲ್ಯೂ ಇಂಟಿಗ್ರೇಷನ್ ಮಾಡಿ. ಸೊ ಇಂಟಿಗ್ರೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇಂಟಿಗ್ರೇಷನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಆ ಆನ್ಸರ್ i. ಆ ಬಂದಿದ್ದ ಆನ್ಸರ್ ಎಲ್ಲ ಹಾಕಬೇಕು ಈಕ್ವೇಷನ್ 1 ಒಳಗಡೆ ಹಾಕಿ. ಆ ಬಂದಿದ್ದ ಆನ್ಸರ್ ಏನು ಮಾಡಬೇಕು? ಈಕ್ವೇಷನ್ 1 ಒಳಗಡೆ ಹಾಕಿ. ಅಂದ್ರೆ 1 upon n into i. ಸೊ i ಬಂದ್ರೆ ಆನ್ಸರ್ ಬಂದಾಗ, i ಬಂದ್ರೆ ಆನ್ಸರ್ ಬಂದಾಗ ಆ ಆನ್ಸರ್ ನ ಏನು ಮಾಡಬೇಕು? ಸಿಂಪಲ್ 1 by n ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಾಡಿದ್ರೆ ನಿಮಗೆ ಫೈನಲ್ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ಈ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿವರೆಗೂ ನಾನು ಸ್ಟ್ಯಾಂಡರ್ಡ್ ಫಾರ್ಮುಲಾ ತಂದ್ಕೊಟ್ಟಿನಿ. ಮುಂದೆ ನಿಮ್ಮ ಕೆಲಸ ಏನಂದ್ರೆ ಬರೀ a b ವ್ಯಾಲ್ಯೂ ಕಂಡುಹಿಡಿಯಬೇಕು. a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಬೇಕು. ಬಂದ ಮೇಲೆ ಆನ್ಸರ್ ಬರುತ್ತೆ. ಆನ್ಸರ್ ಯಾವುದು? i ನ ಎಲ್ಲಿ ಮಲ್ಟಿಪ್ಲೈ ಮಾಡಬೇಕು? i ನ 1 by n ಗೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಿಮಗೆ ಇದು ಕ್ವೆಶ್ಚನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಕಂಟಿನ್ಯೂ ಮಾಡೋಣ. ಕ್ವೆಶ್ಚನ್ ನಂಬರ್ 17. ಇಂಟಿಗ್ರೇಷನ್ ಆಫ್ cos x divided by 1 minus sin x into 2 minus sin x ಅಂತ ಕ್ವೆಶ್ಚನ್ ಇದೆ. ಸೊ ಈ ಕ್ವೆಶ್ಚನ್ ಅನ್ನು ಕಂಪ್ಲೀಟ್ ಸಾಲ್ವ್ ಮಾಡಂಗಿಲ್ಲ, ಬರೀ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತಗೊಂಡು ನಿಮಗೆ ಇಂಟಿಗ್ರೇಷನ್ ಮಾಡಕ್ಕೆ ಹೆಲ್ಪ್ ಮಾಡಿ ಇರ್ತೀನಿ. ಉಳಿದಿದ್ದು ನೀವು ಮಾಡಿ, ಯಾಕಂದ್ರೆ ಈ ಟೈಪ್ ಆಲ್ರೆಡಿ ಬಹಳಷ್ಟು ಸಾಲ್ವ್ ಮಾಡಿರಿ. ಸಿಂಪಲ್ ಈ ಕ್ವೆಶ್ಚನ್. ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಬೇಕಂದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಗೆ ತಗೊಂಡ್ಬರ್ರಿ. ಸೊ ಅದಕ್ಕೆ ಏನು ಮಾಡಿದ್ರೆ ಸಿಂಪಲ್ sin x equal to t ಅಂತ ಹಾಕೊಂಡ್ಬಿಡಿ. sin x equal to t ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ sin x equal to t ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ sin x equal to t ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ cos x dx equal to dt ಆಗುತ್ತೆ. ಹೌದಾ? ಸೊ sin x equal to t ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ? cos x dx equal to dt ಆಗುತ್ತೆ. ಸೊ ಅದಕ್ಕೆ ಇದನ್ನ ಅಪ್ಲೈ ಮಾಡಿದ್ರೆ ನೋಡಿ ಏನಾಗುತ್ತೆ? ಡಿನಾಮಿನೇಟರ್ ಒಳಗಡೆ sin x ಜಾಗದಲ್ಲಿ t ಆಗುತ್ತೆ. ಸೊ ಡಿನಾಮಿನೇಟರ್ ಒಳಗಡೆ sin x ಜಾಗದಲ್ಲಿ t ಆಗಿದೆ ಏನಾಗುತ್ತೆ ನೋಡಿ? 1 minus t into 2 minus t ಆಗುತ್ತೆ. So numerator ಒಳಗೆ ನೋಡಿ, numerator cos x dx equal to ಏನಾಗುತ್ತೆ? cos x dx equal to dt ಆಗುತ್ತೆ. ಸೊ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ 1 upon 1 minus t into 2 minus t ಆಗುತ್ತೆ. ಅಂದ್ರೆ ಹಿಂಗಿದ್ದು ಪ್ರಾಬ್ಲಮ್ ಈ ಟೈಪ್ ಇದ್ದಿದ್ದು ಕನ್ವರ್ಟ್ ಆಗಿ ಹೆಂಗಾಯ್ತು? 1 divided by 1 minus t to 2 minus t ಆಗುತ್ತೆ. ಈಗ ಏನು ಮಾಡ್ಬೋದು ನಾವು? ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ಬೋದು. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡಿದ್ರೆ ನೋಡಿ a upon 1 minus t plus b upon 2 minus t ಆಗುತ್ತೆ. ಹೌದಾ? So LHS 1 equal to 1 divided by 1 minus t into 2 minus t equal to LCM ತಗೊಂಡ್ರೆ a into 2 minus t plus b into 1 minus t whole divided by LCM. LCM ಏನಂತೀವಿ? 1 minus t into 2 minus t. ಹೌದಾ? So whole divided by LCM 1 minus t into 2 minus t. So LCM LHS ಮತ್ತು RHS ಒಳಗಡೆ LCM ಎರಡು ರೀತಿ ಸೇಮ್ ಐತಿ. ಸೊ ಸೇಮ್ ರೀತಿ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಸೊ ನಾ ಏನು ಮಾಡ್ತೀನಿ? ಕ್ಯಾನ್ಸಲ್ ಬಂದು ಅಳಿಸಾಕ್ತೀನಿ. ಸೊ ಕ್ಯಾನ್ಸಲ್ ಸೊ ಕ್ಯಾನ್ಸಲ್ ಆದ್ರೆ ಏನು ಮಾಡ್ತೀವಿ? ಇದು ಈಕ್ವೇಷನ್ ಉಳಿತು 1 equal to a into 2 minus t plus b into 1 minus t. ಈಕ್ವೇಷನ್ ಉಳಿತು. ಇದು ಈಕ್ವೇಷನ್ ಏನು ಬರೀ 2 ಅಂತ. ಸೊ ಈಕ್ವೇಷನ್ ಏನು ಬರೀ 2 ಅಂತ ಕರೀರಿ. ನೆಕ್ಸ್ಟ್ ನೀವು ಏನು ಮಾಡಬೇಕು? ನೆಕ್ಸ್ಟ್ ನೀವು ಏನು ಮಾಡಬೇಕು? a ವ್ಯಾಲ್ಯೂ ಕಂಡುಹಿಡಿಯಬೇಕು, b ವ್ಯಾಲ್ಯೂ ಕಂಡುಹಿಡಿಯಬೇಕು. a ವ್ಯಾಲ್ಯೂ ಏನು ಕಂಡುಹಿಡಿದ್ರಿ? b 0 ಮಾಡ್ತೀರಿ, b 0 ಮಾಡ್ತೀರಿ, a ವ್ಯಾಲ್ಯೂ ಸಿಗುತ್ತೆ. a 0 ಮಾಡ್ತೀರಿ, b ವ್ಯಾಲ್ಯೂ ಸಿಗುತ್ತೆ. ಆ a ಮತ್ತು b ವ್ಯಾಲ್ಯೂ ಎಲ್ಲ ಹಾಕಿ, a ಮತ್ತು b ವ್ಯಾಲ್ಯೂ ಇಲ್ಲಿ ಹಾಕಿ.
equation 1 ಒಳಗಡೆ ಹಾಕಿ equation 1 ಒಳಗಡೆ a b ವ್ಯಾಲ್ಯೂ ಹಾಕಿ so equation 1 ಒಳಗಡೆ a b ವ್ಯಾಲ್ಯೂ ಹಾಕಿ ಇಂಟಿಗ್ರೇಷನ್ ಮಾಡಿ 1 upon 1 minus t ಬರುತ್ತೆ ಇಂಟಿಗ್ರೇಷನ್ minus log of 1 minus t ಬರುತ್ತೆ 1 upon 2 minus t ಬರುತ್ತೆ ಇಂಟಿಗ್ರೇಷನ್ minus log of 2 minus t ಬರುತ್ತೆ ಹೇಳಿದ್ರೆ minus x ಬರುತ್ತೆ sin because it minus x ನೋಡಿ 1 upon 1 plus t ಇದ್ರೆ log of 1 plus t ಬರುತ್ತೆ 1 upon 1 minus t ಇದ್ರೆ ಬರುತ್ತೆ ಇಂಟಿಗ್ರೇಷನ್ minus log of 1 minus t ಬರುತ್ತೆ similarly 2 minus t ಇದ್ರೆ ಇಂಟಿಗ್ರೇಷನ್ ಬರುತ್ತೆ minus log of 2 minus t ಬರುತ್ತೆ ಓಕೆ so a b ವ್ಯಾಲ್ಯೂ ಅನ್ನು ಹಿಡಿದು equation 1 ಒಳಗಡೆ ಹಾಕಿ ಏನು ಮಾಡ್ರಿ ಇಂಟಿಗ್ರೇಷನ್ ಮಾಡ್ರಿ so ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂದ್ರೆ ಇಂಟಿಗ್ರೇಷನ್ ಮಾಡಿದ್ಮೇಲೆ t ನ ರಿಪ್ಲೇಸ್ ಮಾಡಬೇಕು ಇದರಲ್ಲಿ t ನ ಇದರಲ್ಲಿ ರಿಪ್ಲೇಸ್ ಮಾಡ್ತೀವಿ sin x so ಇಂಟಿಗ್ರೇಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ಮೇಲೆ t ಜಾಗದಲ್ಲಿ ಏನು ಹಾಕಬೇಕು sin x ಹಾಕಬೇಕು ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ವಿ ಸ್ಟಾರ್ಟಿಂಗ್ sin x t ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ therefore ಆನ್ಸರ್ ಬಂದ ಮೇಲೆ ಲಾಸ್ಟ್ ಪ್ರಾಬ್ಲಮ್ ನೋಡೋದು ಸೇಮ್ ಈ ಪ್ರಾಬ್ಲಮ್ ನೋಡೋದು ಸೇಮ್ ಆನ್ಸರ್ ಬಂದ ಮೇಲೆ ಏನು ಮಾಡಬೇಕು ಅಂದ್ರೆ t ಜಾಗದಾಗ sin x ಹಾಕಬೇಕು ಆನ್ಸರ್ ಬಂದ ಮೇಲೆ t ಜಾಗದಾಗ sin x ಹಾಕಬೇಕು ತಿಳಿತಾ ಇದು ಹಾಕಿ ಅದನ್ನ ಸಿಂಪ್ಲಿಫೈ ಮಾಡಬೇಕು ಓಕೆ ಸಿಂಪಲ್ ಇದೆ ಕ್ವೆಶ್ಚನ್ ಸೋ ಇದೇನಿದೆ ಕ್ವೆಶ್ಚನ್ ನಂಬರ್ 17 ಏನು ಮಾಡಿ ಒಂದು ಡಿಫರೆನ್ಸ್ ಅಂದ್ರೆ ಉಳಿದ ಕ್ವೆಶ್ಚನ್ ಗೆ ಕಂಪೇರ್ ಮಾಡಿದ್ರೆ ಕ್ವೆಶ್ಚನ್ ನಂಬರ್ 16 ಕ್ವೆಶ್ಚನ್ ನಂಬರ್ 17 ಡಿಫರೆನ್ಸ್ ಅಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದಿಲ್ಲ ಡೈರೆಕ್ಟ್ ಆಗಿ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡ್ತಿದ್ವಿ ಬಟ್ ಈ ಕ್ವೆಶ್ಚನ್ಸ್ ಒಳಗೆ ಏನು ಮಾಡ್ತೀವಿ ಇಲ್ಲಿ ಮೊದಲ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತಗೊಂಡು ಆಮೇಲೆ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡ್ತೀವಿ ಆಮೇಲೆ ಉಳಿದಿರೋ ನಾರ್ಮಲ್ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಉಳಿದಿರೋ ಪ್ರೋಸೆಸ್ ನಾರ್ಮಲ್ ಇಂಟಿಗ್ರೇಷನ್ ಮಾಡ್ತೀವಿ a b ವ್ಯಾಲ್ಯೂ ಕಂಡು ಇಂಟಿಗ್ರೇಷನ್ ಮಾಡ್ತೀವಿ ಇದು ನಾರ್ಮಲ್ ಇಂಟಿಗ್ರೇಷನ್ ಮಾಡಿದ್ರೆ ಲಾಸ್ಟ್ ಗೆ ಸಿಂಪ್ಲಿಫೈ ಮಾಡಬೇಕು t ನ ವರ್ಡ್ ಇದರಲ್ಲಿ ರಿಪ್ಲೇಸ್ ಮಾಡಬೇಕು ಆನ್ಸರ್ ಒಳಗಡೆ t ಎಲ್ಲೆಲ್ಲಿ ಇರುತ್ತೆ ಎಲ್ಲೆಲ್ಲಿ t ಬರುತ್ತೆ t ಜಾಗದಲ್ಲಿ ಹಾಕಬೇಕು sin x ಹಾಕಬೇಕು ತಿಳಿತಾ ಇದು ಓಕೆ ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 17 ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿದ್ರಿ ಕ್ವೆಶ್ಚನ್ ನಂಬರ್ 18 ಸ್ವಲ್ಪ ಡಿಫಿಕಲ್ಟ್ ಇದೆ ಅದನ್ನ ನಾಳೆ ಹೇಳ್ತೀನಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19 ಇಂಟಿಗ್ರೇಷನ್ ಆಫ್ 2x upon x square plus 1 into x square plus 3 ಇದೆ ಸೊ ಇದನ್ನು ಸೇಮ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ತಗೊಂಡ್ಬರ್ತೀನಿ ಉಳಿದಿದ್ದು ಮಾಡಬೇಕು ಸೊ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಹೋಗೋದ್ರೆ x square = t ಹಾಕಬೇಕು ಸೊ x square = t ಹಾಕಿದ್ರೆ ಏನಾಗುತ್ತೆ ನೋಡಿ ಡಿಫರೆನ್ಷಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ 2x dx = ಏನಾಗುತ್ತೆ dt ಆಗುತ್ತೆ ಹೌದಾ ಸೊ ಈ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ ನೋಡಿ x square ಜಾಗದಲ್ಲಿ t ಹಾಕಿದ್ರೆ ಏನಾಗುತ್ತೆ ನೋಡಿ 1 upon t plus 1 into ಏನಾಗುತ್ತೆ t plus 3 ಆಗುತ್ತೆ ಸೊ ನ್ಯೂಮರೇಟರ್ 2x dx it is replaced by 2x dx it is replaced by dt ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ x ಇದೆ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ x ಇದೆ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ t ಪ್ರಾಬ್ಲಮ್ ಅವ್ರು ಕೊಟ್ಟಿದೆ ಇನ್ ಟರ್ಮ್ಸ್ ಆಫ್ x ಇತ್ತು which cannot be converted into partial fraction ಆಗಿ ಡಿವೈಡ್ ಮಾಡಕ್ಕೆ ನಮ್ಮ ಕಡೆ ಪ್ಯಾಟರ್ನ್ ಇದ್ದಿಲ್ಲ ನಾವೇನ್ ಮಾಡಿದ್ವಿ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ವಿ x square = t ಹಾಕಿ 2x dx = dt ಆಗುತ್ತೆ ಕರೆಕ್ಟ್ ಆಗಿದೆ ಈಗ ಏನಾದ್ರೆ ನ್ಯೂಮರೇಟರ್ ಇಟ್ ಇಸ್ ರಿಪ್ಲೇಸ್ಡ್ ಬೈ dt ಡಿನಾಮಿನೇಟರ್ x square ಜಾಗದಲ್ಲಿ t ಹಾಕಿ ಇಲ್ಲಿ x square ಜಾಗದಲ್ಲಿ t ಹಾಕಿದ್ರೆ ಮತ್ತೆ t + 1 * t + 3 ಆಗುತ್ತೆ ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬರುತ್ತೆ ಈಗ ನಾವು ಏನು ಮಾಡಬಹುದು ನಾವು ವಿ ಕ್ಯಾನ್ ಇಂಟಿಗ್ರೇಟ್ ನಾವು ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಬಹುದು ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ a upon t plus 1 plus integration of b upon t plus 3 ಆಗುತ್ತೆ ಸೊ ಉಳಿಕೆ ನೀವು ಮಾಡಬೇಕು ಅನ್ಕೊಂಡೆ ನಾನು ಸಿಂಪಲ್ LHS ಬರ್ಕೊಂತೀನಿ 1 RHS ಒಳಗೆ LCM ಕೊಡಿ a into t plus 3 plus b into t plus 1 ಸೊ LHS ಕೆಳಗಡೆ ಬರುವಂತ LCM RHS ಕೆಳಗಡೆ ಬರುವಂತ LCM ಎರಡು ಸೇಮ್ ಇರುತ್ತೆ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಕ್ಯಾನ್ಸಲ್ ಆದ್ಮೇಲೆ ಎಷ್ಟು ಉಳಿದಿದೆ ಇದಕ್ಕೆ ಈಕ್ವೇಷನ್ 2 ಅಂತ ಕರಿತೀವಿ ಇದನ್ನ 1 ಅಂತ ಕರಿತೀವಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಸಿಂಪಲ್ ಕ್ಯಾಲ್ಕುಲೇಷನ್ ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ a and b a b ವ್ಯಾಲ್ಯೂ ಹಿಡಿಯಬೇಕು a ಬೇಕಾದ್ರೆ b 0 ಮಾಡಿ b ಬೇಕಾದ್ರೆ a 0 ಮಾಡಿ ಸೊ ಇದನ್ನ ಮಾಡಿ a b ವ್ಯಾಲ್ಯೂ ಹಿಡಿದು ಈಕ್ವೇಷನ್ ಅನ್ನು ಕೂಡ ಹಾಕಿ ಸೊ a b ವ್ಯಾಲ್ಯೂ ಹಿಡಿದು ಈಕ್ವೇಷನ್ ಅನ್ನು ಕೂಡ ಹಾಕಿ ಹಾಗೆ ಏನು ಮಾಡಿ ಇಂಟಿಗ್ರೇಷನ್ ಮಾಡಿ ಸೊ ಇಂಟಿಗ್ರೇಷನ್ ಮಾಡಿದ್ರೆ ಏನು ಆನ್ಸರ್ ಸಿಂಪ್ಲಿಫೈ ಮಾಡ್ತಿಲ್ಲ ಸೊ ಸಿಂಪ್ಲಿಫೈ ಮಾಡಿದ್ಮೇಲೆ t ಜಾಗದಾಗ ಏನು ಹಾಕೋಕೊಳ್ಳಿ ಸೊ t ಜಾಗದಾಗ ವಾಪಸ್ x ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಸೊ ನೀವು a b ವ್ಯಾಲ್ಯೂ ಹಿಡಿದು ಈಕ್ವೇಷನ್ ಅನ್ನು ಕೂಡ ಹಾಕಿ ಇದನ್ನ ಇಂಟಿಗ್ರೇಷನ್ ಮಾಡಿ ಇಂಟಿಗ್ರೇಷನ್ ಮಾಡಿದ್ರೆ ಏನು ಫೈನಲ್ ಆನ್ಸರ್ ಬರುತ್ತೆ ಆನ್ಸರ್ ಒಳಗಡೆ ಅಗೇನ್ ಯು ಶುಡ್ ರಿಪ್ಲೇಸ್ t ನ ಇದರಲ್ಲಿ ರಿಪ್ಲೇಸ್ ಮಾಡಬೇಕು x ಸ್ಕ್ವೇರ್ ನಲ್ಲಿ ರಿಪ್ಲೇಸ್ ಮಾಡಬೇಕು ತಿಳಿತಾ ಇದೆ ಸೊ ಅಷ್ಟು ಮಾಡಿದ್ರೆ ಯು ಕ್ಯಾನ್ ಗೆಟ್ ಕ್ವೆಶ್ಚನ್ ನಂಬರ್ 19 ಓಕೆ ಥ್ಯಾಂಕ್ ಯು ಓಕೆ ಕ್ವೆಶ್ಚನ್ ನಂಬರ್ 19 ಸೊ ಈ ಕ್ವೆಶ್ಚನ್ ಯಾವ ಟೈಪ್ ಇದೆ ಅಂದ್ರೆ ನಾವು ಆಲ್ ಟೈಪ್ ಕ್ವೆಶ್ಚನ್ ಮಾಡಿ ನೋಡಿ ಕ್ವೆಶ್ಚನ್ ನಂಬರ್ 16 1 upon x into x raised to n plus 1 ಈ ಟೈಪ್ ಕ್ವೆಶ್ಚನ್ ಮಾಡಿವಿ x raised to n minus 1 ಈ ಟೈಪ್ ಕ್ವೆಶ್ಚನ್ ಮಾಡಿವಿ ಇದು ಸೇಮ್ ಕ್ವೆಶ್ಚನ್ ಎಕ್ಸಾಕ್ಟ್ ಸೇಮ್ ಕ್ವೆಶ್ಚನ್ ಒಂದೇ ಒಂದು ಏನಂತಂದ್ರೆ ಇಲ್ಲಿ ಕ್ವೆಶ್ಚನ್ ನಂಬರ್ 16 ನೋಡಿ n ಅಂತ ಇತ್ತು n ಬದಲು ಏನೈತಿ 4 ಅಂತ ಇದೆ ಸೊ
ಸೊ n ಬದಲಿ ಇದಕ್ಕೆ 4 ಇದೆ, ಇದೆಲ್ಲ ಸೇಮ್ ಕ್ವೆಶ್ಚನ್ ಇದೆ. ಅಲ್ಲಿ ಏನು ಮಾಡಿದ್ವಿ, ಸೇಮ್ ಕೆಲಸ ಇಲ್ಲಿ ಮಾಡೋಣ. ಸೊ ಅಲ್ಲಿ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ x raised to n minus 1 ಮಾಡಿದ್ವಿ, ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ x raised to n minus 1 ಮಾಡಿದ್ವಿ. ಇಲ್ಲೂ ಏನು ಮಾಡಿ ಸೇಮ್ ಅದನ್ನೇ ಮಾಡಿ. ಸೊ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ x raised to n minus 1, n ಜಾಗದಾಗ ಯಾವಾಗ 4, ಸೊ n minus 1 ಅಂದ್ರೆ 4 minus 1 ಅಂದ್ರೆ 3 ಆಗುತ್ತೆ. ಸೊ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ x raised to n minus 1 ಅಂದ್ರೆ x ಕ್ಯೂಬ್ ಮಾಡಿದ್ರೆ ನೋಡ್ರಿ, ಮಲ್ಟಿಪ್ಲೈಯಿಂಗ್ ಬೈ x ಕ್ಯೂಬ್, ನೆಕ್ಸ್ಟ್ ಏನ್ರಿ ಡಿವೈಡಿಂಗ್ ಬೈ x ಕ್ಯೂಬ್. ಸೊ ಮಾಡಿದ್ವಿ, ಉಳಿಕಿದ್ದು ಆಸ್ ಇಟ್ ಇಸ್ ಹಾಗೆ ಇದೆ. ಓಕೆ, ಸೊ ಉಳಿಕಿದ್ದು ಆಸ್ ಇಟ್ ಇಸ್ ಹಾಗೆ ಇದೆ. ಸೊ ನಾವೇನ್ ಮಾಡಿದ್ವಿ ಬರೆ, ಸೊ ಇಲ್ಲಿ ಮಲ್ಟಿಪ್ಲೈಯಿಂಗ್ ಬೈ x ಕ್ಯೂಬ್ ಅಂಡ್ ಡಿವೈಡಿಂಗ್ ಬೈ x ಕ್ಯೂಬ್ ಮಾಡಿದ್ವಿ. ಈಗ ಏನಾಗುತ್ತೆ ಅಂದ್ರೆ ನ್ಯೂಮರೇಟರ್ x ಕ್ಯೂಬ್ ಹಂಗ ಉಳಿತು. ಸೊ ಡಿನಾಮಿನೇಟರ್ ಒಳಗಡೆ x into x ಕ್ಯೂಬ್ ಅಂದ್ರೆ ಏನಾಗುತ್ತೆ, x raised to 4 ಆಗುತ್ತೆ into x raised to 4 minus 1 ಆಗುತ್ತೆ. ಓಕೆ, ಏನಾಗುತ್ತೆ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಡಿವೈಡೆಡ್ ಬೈ x raised to 4 into x raised to 4 minus 1 ಆಗುತ್ತೆ. ಈಗ ನಾವು ಏನು ಮಾಡಬಹುದು, ಈಗ ನಾವು ಸಬ್ಸ್ಟಿಟ್ಯೂಷನ್ ಮಾಡಬಹುದು. ಏನು ಸಬ್ಸ್ಟಿಟ್ಯೂಷನ್ ಮಾಡಬಹುದು, x raised to 4 equal to t. ಸೊ x raised to 4 equal to t ಅದನ್ನ ಏನಾಗುತ್ತೆ ನೋಡಿ, ಡಿಫರೆನ್ಶಿಯೇಟ್ ಮಾಡಿದ್ರೆ 4x cube dx equal to dt ಆಗುತ್ತೆ. therefore x cube dx equal to dt divided by 4 ಆಗುತ್ತೆ. x cube dx equal to dt divided by 4. ಸೊ ಈಗ ನಾವು ನೋಡಿ, ಈಗ ಡಿನಾಮಿನೇಟರ್ ಒಳಗಡೆ x raised to 4 ಜಾಗದಾಗ t ಹಾಕಬೇಕು. x raised to 4 ಜಾಗದಾಗ t ಹಾಕಿದ್ರೆ ಏನಾಗುತ್ತೆ ನೋಡಿ, x raised to 4 ಜಾಗದಾಗ t ಹಾಕಿದ್ರೆ ಏನಾಗುತ್ತೆ, x cube dx equal to dt upon 4 ಆಗುತ್ತೆ. ಓಕೆ, ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ x raised to 4 ಜಾಗದಾಗ t ಹಾಕಿ, x raised to 4 ಜಾಗದಾಗ t ಹಾಕಿ ಏನಾಗುತ್ತೆ, t into t minus 1 ಆಗುತ್ತೆ. ಸೊ t into t minus 1 ಆಗುತ್ತೆ. ಸೊ ಹಾಕಿದ್ರೆ ಏನಾಗುತ್ತೆ, x cube into dx ಏನಾಗುತ್ತೆ, dt upon 4 ಆಗುತ್ತೆ. x cube into dx ಏನಾಗುತ್ತೆ, dt upon 4, dt ಬರೀರಿ, ಕಾನ್ಸ್ಟೆಂಟ್ 1/4 ಹೊರಗಡೆ ಬರೀರಿ. ಸೊ ಏನಾಗುತ್ತೆ ನೋಡ್ರಿ, ಇದು 1/4 ಇಂಟಿಗ್ರೇಷನ್ ಆಫ್ 1 upon t into t minus 1 ಆಗುತ್ತೆ. ಓಕೆ, ಸೊ ಈಗ ಏನು ಮಾಡ್ತೀವಿ, ಇದನ್ನ 1/4 into I ಅಂತ ತಗೊಂಡ್ಬಿಡಿ, 1/4 into I. ಸೊ ಇದನ್ನ 1 ಅಂತ ಬರೀರಿ. ಸೊ I ಅಂದ್ರೆ ಏನು, ಸೊ I ಅಂದ್ರೆ ಇಂಟಿಗ್ರೇಷನ್ ಆಫ್ 1 upon t into t minus 1, ಇಂಟಿಗ್ರೇಷನ್ ಆಫ್ 1 upon t into t minus 1. ಸೊ ಇದನ್ನ ಇಂಟಿಗ್ರೇಷನ್ ಮಾಡಬೇಕು ನಾವು. ಸೊ I ವ್ಯಾಲ್ಯೂ ಬರ್ತದೆ ಇಂಟಿಗ್ರೇಷನ್ ಆಫ್ 1 upon t into t minus 1. ಸೊ ಇದನ್ನ ಈಸಿಯಾಗಿ ಮಾಡ್ಬೇಕಂತ ನೋಡಿ ನಾನು. ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, a upon t plus b upon t minus 1. ಸೊ ಎರಡನ್ನು ಸೆಪರೇಟ್ ಏನು ಮಾಡಿ ಇಂಟಿಗ್ರೇಷನ್ ಮಾಡಿ. ಸೊ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, I ವ್ಯಾಲ್ಯೂ ಸಿಗುತ್ತೆ. I ವ್ಯಾಲ್ಯೂ ತಗೊಂಡು ಈಕ್ವೇಷನ್ 1 ಒಳಗೆ ಹಾಕಬೇಕು. ಸೊ I ವ್ಯಾಲ್ಯೂ ತಗೊಂಡು ಈಕ್ವೇಷನ್ 1 ಒಳಗೆ ಹಾಕಬೇಕು. ಸೊ ಅಥವಾ ಏನು ಮಾಡಬಹುದು, 1/4 ಲಿ ಮಲ್ಟಿಪ್ಲೈ ಮಾಡಿ, ಆನ್ಸರ್ ಬಂದಿದ್ದನ್ನ 1/4 ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ I equal to 1 upon t into t minus 1 is equal to a upon t plus b upon t minus 1 ಐತಿ. ಓಕೆ, ಸೊ ಈಗ LCM ತಗೊಂಡ್ರಿ, RHS ನೋಡಿ ತಗೊಂಡ್ರೆ a into t minus 1 plus b into t ಆಗುತ್ತೆ. ಡಿವೈಡ್ ಬೈ LCM t into t minus 1, ಇಲ್ಲಿ LCM ಬರುತ್ತೆ, t into t minus 1 ಬರುತ್ತೆ. ಎರಡು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದ್ರೆ ಏನು ಮಾಡ್ತೀವಿ, ಅದನ್ನ ಈಕ್ವೇಷನ್ 2 ಅಂತ ಬರ್ಕೋರಿ, ಈಕ್ವೇಷನ್ 1 ಅಂತ ಬರ್ಕೋರಿ. ಈಗ ನಿಮ್ಮ ಕೆಲಸ ಏನು, ನಿಮ್ಮ ಕೆಲಸ ಅಂದ್ರೆ a b ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಿ, a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಿ, ಹಾಕಿದ್ರೆ ಏನು ಮಾಡಿ ಇಂಟಿಗ್ರೇಷನ್ ಮಾಡಿ. ಓಕೆ, a b ವ್ಯಾಲ್ಯೂ ಕಂಡುಹಿಡಿದ ಈಕ್ವೇಷನ್ 2 ಒಳಗಡೆ ಹಾಕಿ, ಹಾಕಿದ್ರೆ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತೆ ನೋಡಿ, ಅಲ್ಲಿ ನೋಡ್ಕೊಂಡು t ಜಾಗದಾಗ ಯು ಶುಡ್ ರಿಪ್ಲೇಸ್ ಇಟ್ ಬೈ x raised to 4. t ಅಂದ್ರೆ ಏನು ತಗೊಂಡ್ರಿ, ಸೊ t ಅಂದ್ರೆ x raised to 4 ಅಂತ ತಗೊಂಡ್ರಿ, t ಅಂದ್ರೆ x raised to 4 ಅಂತ ತಗೊಂಡ್ರಿ. ಅದಕ್ಕೆ ನೀವು ಇಲ್ಲಿ ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತೆ, ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತೆ ಅದನ್ನ x raised to 4 ಲೆ ರಿಪ್ಲೇಸ್ ಮಾಡಿ, x raised to 4 ಲೆ ರಿಪ್ಲೇಸ್ ಮಾಡಿ. ಸೊ ಫೈನಲ್ ಆನ್ಸರ್ ಎಲ್ಲ ಬಂದ್ಮೇಲೆ ಅದಕ್ಕೆ ಏನು ಕರೀತೀವಿ ನಾವು, I ಅಂತ ಕರೀತೀವಿ. ಫೈನಲ್ ಆನ್ಸರ್ ಏನು ಬರುತ್ತೆ ಬಂದ್ರೆ ಏನು ಕರೀತೀವಿ, I ಅಂತ ಕರೀತೀವಿ. ಆ I ನ 1/4 ಲೆ ಮಲ್ಟಿಪ್ಲೈ ಮಾಡಬೇಕು. ಸೊ ಆ I ನ 1/4 ಲೆ ಮಲ್ಟಿಪ್ಲೈ ಮಾಡಬೇಕು, ಆವಾಗ ನಿಮಗೆ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಗುತ್ತೆ. I ನ ಏನು ಮಾಡಬೇಕು, ಲಾಸ್ಟ್ ಗೆ 1/4 ಲೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ತಿಳಿದ ತಿಳ್ಕೊಂಡಿದ್ದೀನಿ. ಸೊ ಏನಾರ ಕನ್ಫ್ಯೂಷನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಗ್ರೂಪ್ ಒಳಗಡೆ, ವಾಟ್ಸ್ಆಪ್ ಗ್ರೂಪ್ ಒಳಗಡೆ ಏನಾರ ಡೌಟ್ಸ್ ಬಂದ್ರೆ ಇದು ಕ್ವೆಶ್ಚನ್ ಒಳಗಡೆ ಹೇಳ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.